ನಾವು ಪ್ರಗತಿ ಶೆಟ್ಟಿ ಅವರನ್ನ ಕಿರಿಕ್ ಪಾರ್ಟಿ ಸಿನಿಮಾದ ರಿಲೀಸ್ ಆದ ವೇಳೆ ಅನುಪಮ ಥಿಯೇಟ್ರಲ್ಲಿ ಹಿಂದೆ ನಿಂತು ಖುಷಿ ಪಡ್ತಿದ್ರು ಅಂಥ ಪ್ರಗತಿನ ನೋಡಿದೀವಿ. ಜೊತೆಗೆ ಈಗ ಕಾಂತಾರ ಸಿನಿಮಾ ರಿಲೀಸ್ ಆದ್ಮೇಲೆ ಹಿಂದೆ ನಿಂತು ತುಂಬಾ ಆನಂದ ಬಾಷ್ಪ ಸುರಿಸ್ತಾ ಇದ್ರು. ಹತ್ತು ಬಿಟ್ರಿ ಲಿಟ್ರಲಿ ಆ ಪ್ರಗತಿಯವ್ರನ್ನು ನೋಡಿದೀವಿ. ಆ ಸುದೀರ್ಘ ಜರ್ನಿಯಲ್ಲಿ ನೀವು ಜೊತೆಯಾಗಿ ನಿಂತಿದ್ದೀರಲ್ವಾ, ಅದು ಮುಖ್ಯವಾದದ್ದು. ಹೌದು, ಅಫ್ಕೋರ್ಸ್ ಹೆಂಡತಿ ಮನೇಲಿ ಅಷ್ಟೇ ಅಲ್ಲ, ಎಲ್ಲ ಅವರ ಕರಿಯರ್ನಲ್ಲೂ ಜೊತೆಯಾಗಿ ನಿಲ್ಲಬೇಕು ನಿಜ. ಬಟ್ ಆ ಖುಷಿ ನಿಮ್ದು ಕಣ್ಣಲ್ಲಿ ಕಾಣ್ತಿತ್ತಲ್ಲ ಈಗ ರಿಲೀಸ್ ಆದಮೇಲೆ ಹಿಂದೆ ನಿಂತ್ಕೊಂಡು ಎಷ್ಟು ಬೇಜಾರು ಮಾಡ್ಕೊಂಡ್ರಿ. ಅಂದರೆ ಆ ಖುಷಿನ ಪ್ರೀತಿನ ತುಂಬಿಕೊಂಡು ನಿಮ್ಗಾಗಲಿಲ್ಲ ಅದನ್ನು ಹೊರಗೆ ಹಾಕ್ತಾ ಇದ್ರಿ ಅಲ್ವಾ? ನನಗೆ ಫಸ್ಟ್ ಟೈಮ್ ಆ ಸಿನಿಮಾನ ಬಿಗ್ ಸ್ಕ್ರೀನಲ್ಲಿ ನೋಡಬೇಕಾದ್ರೆ ನಾನು ನೋಡ್ತಾನೆ ತುಂಬ ಸೆಕೆಂಡ್ ಹಾಫ್ ಆದಮೇಲೆ ಹತ್ತು ತುಂಬಾ ಲೈಕ್ ಅದು ಎಮೋಷ್ನಲಿ ಏನು ಹೇಳೋದು, ತುಂಬ ಓವರ್ವೆಲ್ಮಿಂಗ್ ಆಗಿತ್ತು ಆ ಎಕ್ಸ್ಪೀರಿಯನ್ಸ್. ಅಂದರೆ ಆ ಹಿಂದಿನ ಜರ್ನಿ ಎವ್ರಿ ಮಿನಿಟ್ ಆಫ್ ಇಟ್ ನಾನು ಹತ್ತಿರದಿಂದ ನೋಡಿದ್ದೀನಿ. ಅದು ಒಂಥರ ಎಲ್ಲ ರೀಕಾಲ್ ಆಗಿಬಿಡ್ತು. ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ರಿಷಬ್. ಆ ಹಿಂದೆ ಇದ್ದಿದ್ದು ಅಷ್ಟು ದೊಡ್ಡ ಟೀಮು, ಅಷ್ಟು ಜನಗಳು, ಎಲ್ಲರ ಸ್ಯಾಕ್ರಿಫೈಸ್, ಅವ್ರದ್ದು ಕೆಲಸ, ಎಫರ್ಟ್, ನಮಗೆ ಆ ಶೂಟಲ್ಲಿ ಏನು ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತಿತ್ತು ಅದೆಲ್ಲದು ಒಂದ್ಸಲ ಫ್ಲ್ಯಾಶ್ ಕಟ್ ಥರ ಆಗೋಯ್ತು. ನನಗೆ ಎಮೋಷನ್ಸ್ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ. ಆ್ಯಂಡ್ ಒಂಥರ ಅಂದರೆ ಅದು ನೋಡಬೇಕಾದ್ರೆ ಇದಕ್ಕೆ ಅಲ್ವಾ ಇಷ್ಟೆಲ್ಲರೂ ಕಷ್ಟಪಟ್ಟಿರೋದು, ಆ್ಯಂಡ್ ಇದು ಹೀಗೆ ಕಾಣಿಸ್ತಿದೆ ಅಲ್ಲ ಅಂತ ಅದೊಂದು ವೆರಿ ಲೈಕ್ ಪ್ರೌಡ್ ಮೂಮೆಂಟು. ಆ್ಯಂಡ್ ಒಂಥರ ಖುಷಿ ಅದು, ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ. ಇಟ್ಸ್ ಎ ಫೀಲಿಂಗ್. ನಿಜ, ಈಗ ಎಲ್ಲರೂ ಹೊಗಳ್ತಾರೆ, ಹೌದು ಎಲ್ಲ ಅದ್ರ ಹಿಂದಿನ ಶ್ರಮನ ಒಂದು ಪಿಕ್ಚರಲ್ಲಿ ಮೂಲಕ ತೋರಿಸಿದ್ರು ರಿಷಬ್ ಸರ್. ಕಾಲು ಊದ್ಕೊಂಡ್ಬಿಟ್ಟಿತ್ತು, ಅದು ಹೆಂಗೆ ಊದ್ಕೊಂಡಿತ್ತು ಅಲ್ವಾ, ಆ ಲೆವೆಲ್ಗೆ ಅಷ್ಟು ಕಷ್ಟ. ಚಾನ್ಸೇ ಇಲ್ಲ ಅಂದರೆ ರಿಷಬ್ ಬಿಟ್ಟು ಇನ್ನು ಒಬ್ಬರಿಗೆ ಈ ಥರ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಅಂದರೆ ಆ ಡೆಡಿಕೇಶನ್ ಆಗಿರ್ಬೋದು, ಆ ಪೇಷನ್ಸ್ ಆಗಿರ್ಬೋದು, ಅವರೇ ರೈಟರ್ ಆಗಿ, ಡೈರೆಕ್ಟರ್ ಆಗಿ, ಆ್ಯಕ್ಟರ್ ಆಗಿ, ಆ ಫಿಸಿಕ್ ಮೇಂಟೈನ್ ಮಾಡಿಕೊಂಡು ಆ ಶೂಟಿಗೆ ಬೇಕಾಗಿರೋ ಥರ ಎಲ್ಲ ಪ್ರಿಪ್ರೇಷನ್ಗಳಾಗಿರ್ಬೋದು, ಅಂದರೆ ಫೈಟ್ ಆಗಿರ್ಬೋದು, ಕಲಾರಿ ಆಗಿರ್ಬೋದು, ಅದ್ರ ಪ್ರಾಕ್ಟೀಸು, ಆ 24 hours ಅವ್ರು ಅದು ಹೇಗೆ ಯೂಟಿಲೈಸ್ ಮಾಡ್ತಿದ್ರು ಅಂದರೆ ಅದೊಂದು ತಪಸ್ ಥರ ಮಾಡಿರೋದು. ಅದೊಂದು ಸಿನಿಮಾ ಥರ ಅಲ್ಲ, ಒಂದು 10 ಸಿನಿಮಾಗೆ ಎಷ್ಟು ಎಫರ್ಟ್ ಹೋಗುತ್ತೆ ಅಷ್ಟು ಈ ಸಿನಿಮಾಗಾಗಿದೆ ಅಂತ ಅನಿಸುತ್ತೆ. ಆಮೇಲೆ ಆ ಲೊಕೇಶನ್ಗಳೂ ಕೂಡ ನಮಗೆ ಸ್ಟುಡಿಯೋ ಆಗಿದ್ರೆ ಮೋಸ್ಟ್ಲಿ ಇಷ್ಟೊಂದು ಕಷ್ಟ ಆಗ್ತಿರ್ಲಿಲ್ಲ. ಈ ಮಧ್ಯದಲ್ಲಿ ಮಳೆ ಬರೋದು, ಶೂಟ್ ಮಧ್ಯದಲ್ಲೆಲ್ಲ ತುಂಬಾ ಪ್ರಾಬ್ಲಮ್ಸ್ಗಳಾಗ್ತಿತ್ತು ಈ ಥರದ್ದೆಲ್ಲ. ಸೊ ಅದನ್ನೆಲ್ಲದನ್ನೂ ದಾಟ್ಕೊಂಡು ಬಂದು ಅದೊಂದು ಹೇಗಂದರೆ ದಡ ಸೇರಿದ್ವಲ್ಲ ಅನ್ನೋದೊಂದು ಸ್ಯಾಟಿಸ್ಫ್ಯಾಕ್ಷನ್, ಅದು ಆ ಖುಷಿ, ಅದು ಆನಂದ ಭಾಷೆ. ಅದು ಏನಂತ ನನಗೂ ಅರ್ಥ ಆಗಲಿಲ್ಲ. ಬಟ್ ತುಂಬ ಎಮೋಷ್ನಲ್ ಆಗಿದೆ. ನನಗೆ ಟ್ರೈಲರ್ ಫಸ್ಟ್ ಟೈಮ್ ಬಿಗ್ ಸ್ಕ್ರೀನಲ್ಲಿ ನೋಡಿದಾಗಲೂ ಅಷ್ಟೇ, ಇದು ಅಷ್ಟೇ. ಅಂದರೆ ಸ್ಟ್ರಗಲ್, ಕಷ್ಟಪಟ್ಟು ಮಾಡಿದ್ದೀವಿ, ಇದೆಲ್ಲ ಎಲ್ಲರೂ ಹೇಳ್ತಾರೆ. ಅದನ್ನ ಹೇಳಬಾರ್ದು ಆ್ಯಕ್ಚುಲಿ. ಅಂದರೆ ಕಷ್ಟಪಟ್ಟದ್ಗಿಂತ ಜಾಸ್ತಿ ಇಷ್ಟಪಟ್ಟು ಮಾಡಿದ್ದೀವಿ. ಬಟ್ ಆ ಮಾಡೋ ಪ್ರೋಸೆಸ್ಸಲ್ಲಿ ತುಂಬ ಕಷ್ಟಗಳು ಬಂದಿದೆ. ಈ ಥರದ್ದು ಸಿನಿಮಾ ಇಷ್ಟು ಬಿಗ್ ಸ್ಕೇಲ್ ಅಂದರೆ ಯಾರಿಗೂ ಹೇಳಬೇಕು ಅಂದರೆ ರಿಷಬ್ ಕೂಡ ಇಷ್ಟು ದೊಡ್ಡ ಸೆಟ್ಟೇ ನೋಡಿರಲಿಲ್ಲ. ಈ ಥರದ್ದು ಒಂದು ದೊಡ್ಡ ಕಥೆನ ತೊಗೊಂಡು ಇಷ್ಟು ಕ್ಯಾರೆಕ್ಟರ್ಸ್, ಅದನ್ನು ಬಿಲ್ಡ್ ಮಾಡಿರೋ ರೀತಿ, ಅದನ್ನು ಮಾಡ್ಕೊಂಡು ಹೋಗಿರೋ ರೀತಿ ಎಲ್ಲದು ಒಂದ್ಸಲ ಕಣ್ಮುಂದೆ ಬಂದುಬಿಡ್ತು.